ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಕನ್ನಮಡಿ ಗ್ರಾಮದಲ್ಲಿ ಶ್ರೀ ಆರ್ಯಾನ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ರವಿವಾರ ದಿನಾಂಕ 22/6/2025 ರಂದು ಪಲ್ಲಕ್ಕಿ ಉತ್ಸವ ನೆರವೇರಿತು ಮತ್ತು ಕುಂಭ ಮಹೋತ್ಸವ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಂಕರಹಟ್ಟಿಯ ಶ್ರೀ ಶಂಕರಾನಂದ ಶರಣರು ಇವರಿಂದ ಮಾನವ ಜನ್ಮದ ಸ್ವಾರ್ಥಕತೆಯ ಕುರಿತು ಪ್ರವಚನ ನಡೆಸಲಾಯಿತು. ಅದರಲ್ಲಿ ಆಕಾಶವಾಣಿ ಕಲಾವಿದರಾದ ಬೈಲಹೊಂಗಲ ತಾಲೂಕಿನ ಶ್ರೀ ನಂದಕುಮಾರ ದೊಡವಾಡ ಇವರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ತಬಲವಾದಕರಾದ ಶ್ರೀಚಂದ್ರು ಬೆಳಗಾವಿ ಸಾಕಿನ ನೇಗಿನಾಳ ಮತ್ತು ಅಮರೇಶ್ವರ ಮಹಾರಾಜರು ಕವಲಗುಡ್ಡ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಕನ್ನಮಡಿಯ ಶ್ರೀ ಆರ್ಯನ್ ಸಿದ್ದೇಶ್ವರ್ ಜೀವನ ಚರಿತ್ರೆಯನ್ನು ಅದೇ ಗ್ರಾಮದ ಹಿರಿಯರಾದ ಶ್ರೀ ಆನಂದ್ ತಮ್ಮಣ್ಣ ಬಸರಿ ಹಾಗೂ ಅವರ ಧರ್ಮಪತ್ನಿಯಾದ ಶ್ರೀಮತಿ ದಾನಮ್ಮ ಆನಂದ್ ಬಸರಿ ಅವರು ಆರ್ಯಾನ ಸಿದ್ದೇಶ್ವರರ ಅವರು ಯಾವ ರೀತಿ ಎಲ್ಲಿಂದ ಬಂದು ಆ ಗವಿಯಲ್ಲಿ ಇದ್ದು ತಪಸ್ಸನ್ನ ಗೈದರು ಅವರ ಬಗ್ಗೆ ಜೀವನ ಸಾರವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮದ ಗುರುಹಿರಿಯರು, ಮಹಿಳೆಯರು ಹಾಗೂ ಎಲ್ಲ ಯುವಕ ಮಂಡಳದ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಶರಣರು ಶಂಕರಾನಂದ ಶರಣ ಇವರು ಪ್ರವಚನಕ್ಕೆ ಬಂದಾರನ್ರಿ? ಹಾಂ ರೀ, ಇವರು ಪ್ರವಚನಕ್ಕೆ ಬಂದಾರ. ಆರ್ಯಸಿದ್ದನ ಪ್ರವಚನಕ್ಕೆ ಬಂದಾರ. ಅಜ್ಜ ಏನಿಲ್ಲ ನೀಲೇ ಮಾಡಿ ಗೊತ್ತೈತಿ ನಿಮ್ಗೆ ರೀ? ಅಂದ್ರಿ ಅವ್ರು ಮಾಡಿದ ನೀಲ ಏನ್ರಿ ಮೊದಲು ಆರ್ಯಸಿದ್ದನ ಅಂತೇಳಿ ಕೂತು ಬಳಕೆ ಇಲ್ಲಿ ತಾಳ ಕೂತು ಬಳಕೆ ನಮ್ಮದು ಅಲ್ಲಿಂದ ಗೊತ್ತ್ರಿ. ನಮಗೆ ಮೊದಲಿಂದ ಮಾಡ್ಯಾರನು ಗೊತ್ತಿಲ್ಲ ರೀ ಏನ್ರಿ. ಮಳೆ ಸಲಾಗಿ ಇವ್ರು ಕೂತಿದ್ದೆ ಅವ್ನು ಏನೇ ಮಾಡಿದ್ರು ಏನ್ರಿ ಈ ವಾರ ನೀರು ಹಾಕಿದ್ರು ಮುಂದಿನ ವಾರ ನಮ್ಗೆ ಒಳ್ಳೆ ಹಾಲಕ್ಕೆ ಬೇಕ್ರಿ. ಅಷ್ಟು ನೀರು ಆಯ್ತು ರೀ ಅವನು. ಯಾರೇ ಮಾಡಿದ್ರು ಊರನವ್ರು ಮಾಡಲಿ, ಈ 4 ಹಳ್ಳಿಯವ್ರು ಕೂಡಿ ಕಿಶನ್ ಮಾಡಲಿ ಏನ್ರಿ ಮಳೆ ಆಗೋದು ಅವನು ಸ್ವತಃ ಅವಂಗೆ ಸಾಕ್ಷಿ ರೀ. ಅದು ಆರ್ಯಾನ ಸಿದ್ಧಂತ ಬರ್ಬೇಕಾದ್ರೆ ಇಲ್ಲಿ ಮೊದಲು ಗುಡ್ಡು ಗಾಡು ಏನಾರು ಕಂಟಿ ಬಾಳು ಇತ್ತು, ಗುಡ್ಡು ಇತ್ತು, ಏನಿತ್ತು? ರಟ್ಗಳು ಹೆಚ್ಚಿತ್ರಿ, ಕಾಡು ಇತ್ತು ಕಾಡ ಏನ್ರಿ ರಟ್ಗಳು ಹೆಚ್ಚಿತ್ರಿ. ಅಂದ್ರೆ ಒಬ್ಬರೇ ನಡಿಲಾಕ ಹಾದಿ ಮಾಡ್ಕೊತ ಬಂದಾರ್ರಿ. ಅಷ್ಟು ಗೀಜ್ ಇತ್ತು ಅದು ಮರಗಳು ಏನ್ರಿ. ಮುಳ್ಳು ಭಾಳ ರಟ್ಗಳು ಪೂರ ಅವಾಗ ರಟ್ಗಳನ್ನೇ ಬನ ಇತ್ತು ಅದು ಏನ್ರಿ. ಹಿಂಗಾಗಿ ಬಂದು ಅಲ್ಲಿ ಅನುಷ್ಠಾನ ಕೂತು ಬಳಕ ಅಲ್ಲೊಂದು ಬೇವಿನೋಡ ಹುಟ್ಟಿತ್ತು ರೀ ಏನ್ರಿ ಅವ್ರ ಜಾಗದಾಗ. ಅದು ಎಷ್ಟೋ ದಿನ ಇತ್ತು ಅದು. ಮನೆ ಗುಡಿ ಕಟ್ಸಾಗ ನಾವು ಅದನ್ನು ತೆಗಿಸಿದ್ವಿ ರೀ ಏನ್ರಿ. ಇಷ್ಟಾಗಿ ಅವನು ಊರ್ತನ ಚಕ್ರ ಕಟ್ಟಿದ್ರು ಒಯ್ದು ಅದನ್ನ ಮೆರವಣಿಗೆ ಮಾಡಿಕೊಂಡು ಪಲ್ಲಕ್ಕಿ ಮಾಡ್ಕೊಂಡು ಊರಿಗೆ ಒಯ್ದರು. ಊರಿಂದ ಅಲ್ಲಿ ಆ ಚಂದ್ರಾಯನ ಗುಡಿಯಾಗ್ರಿ ಅವನು ಗದ್ದಿಗೆ ಮಾಡಿದರು ಏನ್ರಿ. ಅವ್ರ ಪತಿ ಹೆಣ್ಮಾಡ್ರಿ ಏನ್ರಿ 3 ದಿನ ನಾ ಮಾತಾಡ್ತೀನಿ ಅಂತೇಳಿ ಆ ಪುಣ್ಯ ಜಿಗದ್ರಿ ಏನ್ರಿ. ಬುಕ್ಕದ ಕೋಲ್ ಹಾಕಿರು. ಬುಕ್ಕದ ಕೋಲ್ ಹಾಕಿ 3 ದಿನ ಮಾತಾಡ್ಯಾಡ್ರಿ ಆಕಿ ಓಂ ಶಿವ ಅನ್ನೋದೊಂದು ಮಂತ್ರ ರೀ. ಇಷ್ಟು ಮಾತ್ರ ಒಂದು ಆದದ್ದ ನಮ್ಮ ಹಿರಿಯರು ಹೇಳ್ತಿದ್ರಿ ಏನ್ರಿ. ಅವ್ರು ಹಿರಿಯರು ಹೇಳಿದ್ದೆ ನಾವು ಹೇಳಾಕೈತೀವಿ ರೀ. ಈಗ ಅಜ್ಜನ ಗದ್ದಿಗೆ ಐತ್ರೋ ಜೀವಂತ ಸಮಾಧಿ ಇದಾರೆ ಅವ್ರು? ಜೀವನದಿ ಸಮಾಧಾನ ರೀ. ಗದ್ದಿಗೆ ಇದು ಮಾಡ್ಯಾರಿ ಜೀವನದಿ ಸಮಾಧಾನ ರೀ. ಜೀವನ ಸಮಾಧಾನ ಐತ್ರಿ. ಕೆಲಸ